ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ಕಾಫಿಯಲ್ಲಿ ಹೆಚ್ಚಿನ ಇಳುವರಿ ಬರೋದಕ್ಕೆ ಹೂ ಅರಳುವ ಮುಂಚೆ ಮಾಡಬೇಕಾದ ಒಂದು ಸ್ಪ್ರೇ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಸ್ಪ್ರೇಯನ್ನು ಮಾಡಿದರೆ ನಿಮಗೆ ಹೆಚ್ಚಿನ ಇಳುವರಿ ಕೂಡ ದೊರೆಯುತ್ತದೆ. ಈ ಸ್ಪ್ರೇಯನ್ನು ಹೂ ಅರಳುವ ಮುಂಚೆ ಮಾಡಬೇಕು. ಇದರಿಂದ ಹೆಚ್ಚಿನ ಹೂಗಳಾಗಿ ನಿಮಗೆ ಹೆಚ್ಚಿನ ಇಳುವರಿ ಕೂಡ ದೊರೆಯುತ್ತದೆ. ಈ ಸ್ಪ್ರೇಯನ್ನು ಅರೇಬಿಕಾ ಮತ್ತು ರೋಬಸ್ಟಾ ಎರಡೂ ಥರದ ಗಿಡಗಳಿಗೆ ಕೂಡ ಮಾಡಬಹುದು. ಯಾವುದೆಲ್ಲ ಕೆಮಿಕಲ್ ಈ ಸ್ಪ್ರೇಯಲ್ಲಿ ಆ್ಯಡ್ ಮಾಡಬೇಕನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. 19 ಆಲ್ ಅಥವಾ 18 ಆಲ್ 1 kgಯನ್ನು ಒಂದು ಬ್ಯಾರಲ್ಗೆ ಅಂದರೆ 200 ಲೀಟರ್ ನೀರಿಗೆ ಆ್ಯಡ್ ಮಾಡಬೇಕು. ವಾಟರ್ ಸಾಲ್ಯುಬಲ್ 18 ಆಲ್ ಅಥವಾ 19 ಆಲ್ ಅನ್ನು 1 kg 200 ಲೀಟರ್ಗೆ ಮಿಕ್ಸ್ ಮಾಡಬೇಕು. ಹಾಗೆಯೇ MAP ಮೋನೋ ಅಮೋನಿಯಂ ಫಾಸ್ಫೇಟ್ 1 kg, ಇದು ಕೂಡ 200 ಲೀಟರ್ ನೀರಿಗೆ. ಹಾಗೆಯೇ ಬೋರಾನ್ 100 ಗ್ರಾಮನ್ನು 200 ಲೀಟರ್ಗೆ ಆ್ಯಡ್ ಮಾಡಬೇಕು. ಇದು ಫ್ಲವರ್ ಬೂಸ್ಟರ್ ಆಗಿ ಕೆಲಸ ಮಾಡುತ್ತದೆ. ಹಾಗೂ ಪ್ಲಾನೋಫಿಕ್ಸ್ 50 ml, ಇದು ಹಾರ್ಮೋನಲ್ ಆಗಿ ಕೆಲಸ ಮಾಡುತ್ತದೆ. ಇದು ಕೂಡ ಉತ್ತಮ ಇಳುವರಿಗೆ ಸಹಾಯ ಮಾಡುತ್ತದೆ. ಜಿಬ್ಬರ್ಲಿಕ್ ಆ್ಯಸಿಡನ್ನು ಕೂಡ ಆ್ಯಡ್ ಮಾಡಬಹುದು. ಇದನ್ನು ಆ್ಯಡ್ ಮಾಡಿದರೆ ಇದು ಕೂಡ ಫ್ಲವರ್ ಬೂಸ್ಟರ್ ಆಗಿ ಕೆಲಸ ಮಾಡುತ್ತದೆ. ಹಾಗೆಯೇ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟನ್ನು ಕೂಡ ಆ್ಯಡ್ ಮಾಡಬೇಕು. 200 ml ಅಥವಾ 200 ಗ್ರಾಮನ್ನು ಆ್ಯಡ್ ಮಾಡಬೇಕು. ಹಾಗೂ ಇದರ ಜೊತೆಗೆ ಸ್ಪ್ರೆಡ್ಡರ್ ಅನ್ನು ಆ್ಯಡ್ ಮಾಡಬೇಕು. ಈ ಎಲ್ಲ ಔಷಧಿ ಮಿಶ್ರಣವನ್ನು ಹೂ ಅರಳುವ ಮುಂಚೆ ಸ್ಪ್ರೇ ಮಾಡಿದರೆ ನಮಗೆ ಹೆಚ್ಚಿನ ಹೂವಾಗಿ ಉತ್ತಮ ಇಳುವರಿ ದೊರೆಯುತ್ತದೆ. ರೋಬಸ್ಟಾ ಗಿಡಕ್ಕೆ ನಾವು ಇರಿಗೇಷನ್ ಮಾಡುವುದರಿಂದ ಇರಿಗೇಷನ್ ಸಮಯದಲ್ಲಿ ಅಂದರೆ ಪ್ರೀ ಬ್ಲಾಸಮ್ ಇರಿಗೇಷನ್ ಸಮಯದಲ್ಲಿ ಸ್ಪ್ರೇ ಮಾಡುವುದು ಉತ್ತಮ. ಮಾರ್ಚ್ ಮೊದಲ ವಾರದಲ್ಲಿ ಅರೇಬಿಕಾ ಗಿಡಗಳಿಗೆ ಸ್ಪ್ರೇ ಮಾಡುವುದು ಉತ್ತಮ. ಯಾಕೆಂದರೆ ಮಾರ್ಚ್ 15ರ ನಂತರ ಹೂ ಮಳೆ ಬರೋ ಚಾನ್ಸ್ ಇರೋದರಿಂದ ಅದರ ಒಳಗೆ ನಾವು ಸ್ಪ್ರೇ ಮಾಡಬೇಕು. ಅರೇಬಿಕಾ ಗಿಡಕ್ಕೆ ಸ್ಪ್ರೇ ಮಾಡುವಾಗ ನಾವು ಹೆಕ್ಸಾಕೊನಜೋಲ್ ಮತ್ತು ಯಾವುದಾದರೂ ಇನ್ಸೆಕ್ಟಿಸೈಡನ್ನು ಆ್ಯಡ್ ಮಾಡಬಹುದು. ಇದರಿಂದ ನಾವು ಲೀಫ್ ರಸ್ಟ್ ಮತ್ತು ಸ್ಟೆಮ್ ಬೋರರನ್ನು ನಿಯಂತ್ರಣದಲ್ಲಿ ಇಡಬಹುದು. ನೀವು ಕೂಡ ಹೆಚ್ಚಿನ ಇಳುವರಿಗೆ ಈ ಸ್ಪ್ರೇಯನ್ನು ಟ್ರೈ ಮಾಡಿ ನೋಡಬಹುದು. ಕಡಿಮೆ ಇಳುವರಿ ಪಡೆಯುತ್ತಿರುವವರು ಈ ಸ್ಪ್ರೇಯನ್ನು ಮಾಡಬೇಕೆಂದು ಇಲ್ಲ. ಸಾಧಾರಣವಾಗಿ ಈ ಸ್ಪ್ರೇ ಮಾಡಲು 1 ಎಕರೆಗೆ 4,500ದಿಂದ 5,000 ರೂಪಾಯಿಗಳು ಖರ್ಚಾಗುತ್ತದೆ. ಕೆಮಿಕಲ್ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.